ಲೋಕಸಭಾ ಚುನಾವಣೆಯ ಕಾವು ರಂಗೇರಿದೆ. ಇವತ್ತು ಬೆಂಗಳೂರಿಗೆ ಮೋದಿ ಅವರ ಎಂಟ್ರಿ ಆಗಿದೆ. ಈ ಒಂದು ಮೋದಿ ಅವರ ಸಮಾವೇಶಕ್ಕೆ ಸಾಕಷ್ಟು ಕಾರ್ಯಕರ್ತರು, ಪ್ರಮುಖ ನಾಯಕರು ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಬೆಂಗಳೂರಿನ ಜನ ಏನಂತಾರೆ, ಬೆಂಗಳೂರಿಗೆ ಬರುವಂಥ 4 ಕ್ಷೇತ್ರದ ಜನಗಳ ಬಗ್ಗೆ ನಾವು ಮಾತಾಡ್ಸೋಣ. ಇವತ್ತು ಸರ್, ಮೋದಿ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ ಆಗಿರುವಂಥದ್ದು, ಮೋದಿ ಅವರ ದೊಡ್ಡ ಸಮಾವೇಶ ಇವತ್ತು ಆಗ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಯಾವ ಕ್ಷೇತ್ರದಿಂದ ಬಂದಿದ್ದೀರಿ ನೀವು? ಸರ್, ನಾವು ಪದ್ಮನಾಭರ ಕ್ಷೇತ್ರದಿಂದ ಬಂದಿದ್ದೀವಿ. ಮೋದಿಯವರು ಇವತ್ತೊಂದು ದಿವಸ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ ನೀವು? ಈ ದೇಶ ಉಳಿಬೇಕು ಅಂದರೆ ಮೋದಿಯವರು ಅವಶ್ಯಕತೆ ತುಂಬ ಇದೆ ನಮಗೆ. ನೀವು ಇವತ್ತೊಂದು ದಿವಸ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಈ ದೇಶ ಬೇಕಾ ಬೇಡವಾ ನಿಮಗೆ? ನೀವು ಇವತ್ತೊಂದು ದಿವಸ ಯಾರೇ ಏನೇ ಹೇಳಿದ್ರು ಅವರು ಮೋದಿಯವರು 8 ವರ್ಷದಲ್ಲಿ ಅಭಿವೃದ್ಧಿ ಮಾಡಿರುವಂಥ ಕಾರ್ಯ ನೀವು 77 ವರ್ಷದಿಂದ ಮಾಡಿಲ್ಲ. ನಾನು ನಿಮಗೆ ಬ್ರದರ್ಸ್ ಅಂತ ಹೇಳ್ತೀರಾ, ಇನ್ನೊಂದು ಹೇಳ್ತೀರಾ. ಇವತ್ತೊಂದು ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ, ದಯವಿಟ್ಟು ಬೇಡ. ಸರ್, ಈಗ ಮೋದಿಯವರು ಏನೂ ಕೊಟ್ಟಿಲ್ಲ, ನಮ್ಮ ರಾಜ್ಯಕ್ಕೆ ಚೊಂಬೆ ಕೊಟ್ಟಿದ್ದಾರೆ ಅಂತ ಯಾಡ್ಗಳನ್ನ ಹಾಕ್ತಾರೆ ಕಾಂಗ್ರೆಸ್. ಚಂಬು ಖಂಡಿತ ಮೋದಿಯವರು ಕೊಟ್ಟಿಲ್ಲ, ನೀವು ಕೊಡ್ತಾ ಇರೋದು ಚಂಬು, ಗ್ಯಾರಂಟಿಗಳೇ ಚಂಬು. ಇವತ್ತಿನ ಬೇಡ, ಅದನ್ನೆಲ್ಲ ತಪ್ಪಿಸಿ ಈ ನಾವೆಲ್ಲ ಸಹಬಾಳ್ವೆಯಿಂದ ಬಾಳಕ್ಕೆ ನಾವು ರೆಡಿ. ಆದರೆ ನೀವು ನೀವು ಜಾತಿ ಹೊಡೆದಾಳ್ತಾ ಇರೋದು ನೀವೇ ಹೊರತು ಮೋದಿಯವರೆಲ್ಲ ಹೊಡೆದಾಳ್ತಾ ಇರೋದು. ಅವರು ಜೋಳಿಗೆ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತೊಂದು ದಿವಸ ಜೋಳಿಗೆ ಹಿಡ್ಕೊಂಡು ಹೋಗ್ತಾರೆ. ಅವ್ರಿಗೇನು ಆಗಬೇಕಾಗಿಲ್ಲ, ಇದರಿಂದ ಆಸ್ತಿ ಮಾಡಬೇಕಾಗಿಲ್ಲ, ಹಣ ಮಾಡಬೇಕಾಗಿಲ್ಲ, ಇನ್ನೊಂದು ಮಾಡಬೇಕಾಗಿಲ್ಲ. ದಯವಿಟ್ಟು ರಾಜಕೀಯ ಮಾಡೋಕೆ ಹೋಗಬೇಡಿ ಇದರಲ್ಲಿ. ಈಗ ನಿಮ್ಮ ಕ್ಷೇತ್ರ ಯಾವುದು? ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ವೇವ್ ಇದೆ? ನಮ್ಮದು ಪದ್ಮನಾಭರ ಕ್ಷೇತ್ರ. ಯಾರು ಬರ್ತಾರೆ? ಶ್ರೀಮಾನ್ ಅಶೋಕ್ ಅವರು ಮತ್ತು ತೇಜಸ್ವಿ ಸೂರ್ಯ ಬರ್ತಾರೆ. ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಕಣ್ಣು ಕಾಣದೇ ಇರ್ಬೋದು ನಿಮಗೆ. 77 ವರ್ಷದಿಂದ ಯಾಕೆ ನಿಮಗೆ ಕಾಣಲಿಲ್ಲ? ಅದು ಅದಕ್ಕೆ ನಮ್ಮ ಬಸವರಾಜ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳೋದು ಒಂದೇ, ದೇಶ ಉಳಿಸಿ. ದೇಶ ಇದ್ರೆ ನಾವು. ಈಗ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡ್ತೀರಾ? ತೇಜಸ್ವಿ ಸೂರ್ಯ ಅವರು 100% ಇಲ್ಲಿಂದ ಮೋದಿಯವ್ರ ಪರವಾಗಿ ಹೋಗೋದಂತೂ ಗ್ಯಾರಂಟಿ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಇವತ್ತು ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸರ್, ಮೋದಿ ಬರೋಕ್ಕೆ ಮುಂಚೆ ಏನು ಬಂತೇಳಿ? ಒಳ್ಳೆ ಸುದ್ದಿ, ಮಳೆ ಬಂದಿಲ್ಲ ಸರ್. ಮಳೆನೇ ಕಾರಣ. ಶುಭ ಸುದ್ದಿ ಏನು ಹೇಳಿ? ಶುಭ ಸುದ್ದಿ, ಮಳೆ ಬಂದಿದೆ. ಮೋದಿಜಿ 400 ಸೀಟು, ಪಕ್ಕ 400 ಸೀಟು ಬಂದೇ ಬರುತ್ತೆ. ಏನು ಮೋದಿಜಿನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸರ್, ಈಗ ಮೋದಿ ಅವರು ಕಾಂಗ್ರೆಸ್ನ ಗ್ಯಾರಂಟಿನ ಕಾಪಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಸರ್, ಅವ್ರು ಮಾಡ್ತಾರೋದು ಕಾಪಿ. ಮೋದಿಜಿದು ಏನು ಗ್ಯಾರಂಟಿ ಇದೆಯೋ ಅವ್ರು ಕಾಪಿ ಮಾಡ್ಕೊಂಡು ಇವಾಗ ಬರ್ತಾ ಇರೋದು. ಅವರು ಆವಾಗಿಂದ ಮೋದಿಜಿ ಏನು ಕೆಲಸ ಮಾಡಿದ್ದಾರೆ, ಏನು ದೇಶದ ಬಗ್ಗೆ ಏನು ಬೇಕು ಎಲ್ಲ ಫಲ್ ಮಾಡಿದ್ದಾರೆ. ಇವ್ರು ರಾಜ್ಯಕ್ಕೋಸ್ಕರ, ಇವರು ಕೊಳ್ಳೆ ಹೊಡೆದಕ್ಕೋಸ್ಕರ ಇವ್ರು ಈ ಥರ ಮಾಡ್ತಾ ಹೊರತು ಇನ್ನೇನು ಉದ್ದೇಶಕ್ಕಲ್ಲ. ಗ್ಯಾರಂಟಿ ಯೋಜನೆಗಳು ಯಾವ ಲಾಭ? ಗ್ಯಾರಂಟಿ ಇವ್ರ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ ಎಲ್ಲಿದೆ? ಮೋದಿ ಗ್ಯಾರಂಟಿಯಿಂದ ಇವ್ರು ತಗೊಂಡು ಮೋದಿ ಗ್ಯಾರಂಟಿ ತಗೊಂಡು ಇವ್ರು ಗ್ಯಾರಂಟಿ ಮಾಡ್ತಾ ಇರೋದು ಅಷ್ಟೇ ಹೊರತು ಮೋದಿಜಿ ಗ್ಯಾರಂಟಿನೇ ನಮ್ಮ ಮುಂದಿನ ದಿನದಲ್ಲಿ ಏನು ಲೋಕಸಭಾ ನಮಗೆ ಲೋಕಸಭಾ ಮುಂದಿನ ದಿನದಲ್ಲೇ 400 ಸೀಟ್ಗೆ ಅಂತೂ ಗ್ಯಾರಂಟಿ ಪಕ್ಕ ಬಂದೇ ಬರುತ್ತೆ. ರಾಜ್ಯದಲ್ಲಿ ಬಿಜೆಪಿ ಸೋಲು ಆಯ್ತಲ್ಲ ಸರ್? ರಾಜ್ಯದಲ್ಲಿ ಸೋಲು ಕಾರಣ ಯಾರು ಸರ್? ಯಾರು ಸೋಲೆ? ಇವ್ರು ಇಲ್ಲಿಂದ ಅಪವಾದ ಓದ್ಕೊಂಡು ಇವ್ರು ಕಾಂಗ್ರೆಸ್ ಅವರು ಇವ್ರ ಮೇಲೆ ಅವ್ರ ಇವ್ರು ಹಾಕ್ಕೊಂಡು ಅಪವಾದ ಓದ್ತಿದ್ದಾರೋ. ನಾವು ಕೆಲಸ ಮಾಡಿದ್ದು, ಕೆಲಸ ನಾವು ತೋರಿಸಿಲ್ಲ, ಅದೇ ಬಂದಿದ್ದು. ನಾವು ಕೆಲಸ ತೋರಿಸ್ಬಿಟ್ಟಿದ್ರೆ ಅವ್ರು ಇಷ್ಟೊತ್ತು 0 ಆಗಬೇಕಾಗಿತ್ತು, ನಾವು 0 ಆಗಬೇಕಾಗಿತ್ತು. ಇವಾಗ ಉಲ್ಟಾಗಿದೆ ಅಷ್ಟೇ. ಲೋಕಸಭೆಯಲ್ಲಿ ಮತ್ತೊಮ್ಮೆ ಮೋದಿ ಖಂಡಿತ 100ಕ್ಕೆ 100% ಶುಭ ಸುದ್ದಿ ಬಂದಿದೆ. ಮಳೆ ಬಂದಿದೆ. 100ಕ್ಕೆ 100 ಸೀಟು ಮೋದಿಜಿನೇ ಕೂತ್ಕೊಳ್ಳೋದು. ಸರ್, ನೀವೇನು ಹೇಳ್ತೀರಾ? ಖಂಡಿತ ಮೋದಿಯವರೇ ಈ ಸತಿ ಬರೋದು. ಮೋದಿಯವ್ರ ಗ್ಯಾರಂಟಿಯಿಂದನೇ ಈ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಆದರೆ ಈ ಅಲೆಗಳು ಏನೂ ಇಲ್ಲ. ಮೋದಿ ಅಲೆ ಬಿಟ್ಟರೆ ಇನ್ಯಾವ ಅಲೆನೂ ಇಲ್ಲ. ನಿಮ್ದು ಯಾವ ಕ್ಷೇತ್ರ ಸರ್? ನಮ್ಮದು ಪದ್ಮನಾಭ ಆರ್ ಅಶೋಕ್ ಅವರು. ಯಾವ ಕ್ಷೇತ್ರ ಬಂದಿದ್ದೀರಾ? ಶಿವರಾಮನ ಕ್ಷೇತ್ರ. ಏನಿದೆ ಸರ್ ವೇವ್ ಅಲ್ಲಿ? ಯಾವ ಥರ ಯಾರು ಗೆಲ್ಬೋದು? ನಮ್ದೆಲ್ಲ ಬಿಜೆಪಿ ಸರ್, 100% ಬಿಜೆಪಿ ಸರ್. ಮೋದಿ ಅಲ್ಲೇನೆ ನಮ್ಮ ಕಡೆ ಎಲ್ಲ ಹೇಳಂಗೆ ಇಲ್ಲ. ಯಾರು ಎಂ ಪಿ ಕ್ಷೇತ್ರ ಯಾರು ಸೆಂಟ್ರಲ್? ಸೂರ್ಯ ಅವರ? ಯಾರು? ತೇಜಸ್ವಿ ಸೂರ್ಯ ಗೆಲ್ತಾರೆ 100% ಸರ್. 100% ನಮ್ದು ಬಿಜೆಪಿ. ನೀವು ಹೇಳಿ ಸರ್. ಸರ್, ಪದ್ಮನಾಭರಿಂದ ಬಂದಿರೋದು ತೇಜಸ್ವಿ ಸೂರ್ಯನ ಈ ಸರಿನ ಗೆಲ್ಲೋದು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ, ಇನ್ನು ಮುಂದಲೂ ಮಾಡ್ತಾ ಇದ್ದಾರೆ ಅಂತಂದೇಳಿ ನಾನು ತೇಜಸ್ವಿ ಸೂರ್ಯನೇ ಸಪೋರ್ಟ್ ಮಾಡ್ತೀನಿ. ಮೋದಿ ಬಂದಾರಲ್ಲ ಬೆಂಗಳೂರಿಗೆ. ಹ್ಞೂ ಸರ್, ಮಳೆ ಬರ್ತಿದೆ ಅಲ್ಲ ಸರ್? ಜನಕ್ಕೆ ಇಷ್ಟು ದಿನ ಮಳೆ ಇಲ್ಲ ಅಂತಿದ್ರು, ಮಳೆ ಬರ್ತಿದೆ. ಮೋದಿ ವೇವ್ ಈ ಸಲ ಇಲ್ಲ. ಯಾಕಿಲ್ಲ ಸರ್? ಜನ ಇದೆ, ಜನ ನೋಡಿ ಸರ್, ಜನ ಸೇರ್ತಿದಾರಲ್ಲ. ವಾಲಂಟಿಯರ್ ಜನನೇ ಸಾಕ್ಷಿ ಅಲ್ವಾ? ನೀವೇನು ಹೇಳ್ತೀರಾ? ಯಾರು ಬರಬೇಕು? ಮೋದಿನೇ ಬರ್ಬೇಕು ಸರ್. ಮೋದಿ ಇದ್ರೆ ನಾವು ಹಿಂದೂ ಅನ್ನೋದು ಏನಾರು ಇತ್ತು ಅಂದರೆ ಮೋದಿ ಅವರಿಂದನೇ ನಾವು ಉಳಿಯೋದು. ಅವ್ರು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ಸರ್?
ಯಾರಿದ್ದಾರೆ ಅಂತ ಹೇಳಿ ನೋಡೋಣ. ಅವರು ಪ್ರಧಾನಿ ಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮರು ಅಲ್ಲಿ ಅಮಿತ್ ಶಾ ಅವ್ರಿಗೆ ಯಾರಿಗೂ ಇಲ್ವ ಪ್ರಧಾನಿ ಆಗ್ಬೇಕು ಅಂತ, ಇವ್ರನ್ನೇ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಇವರೇ ಪ್ರಧಾನಿ. ಯಾರು? ಮೋದಿಜಿನೇ ಮಾಡಿದ್ರೆ ನಮ್ಮ ಯಾರು ಮಾಡಿದ್ದಾರೆ ಸರ್? ಎಲ್ಲ ಇರುತ್ತೆ. ಮಹಿಳೆಯರು ಮಾತಾಡ್ತಾರೆ ಸರ್. ಮೇಡಮ್ ಯಾರು ಬರ್ಬೇಕು ಅಂತೀರಾ? ಈಗ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯ ಅವರು ಹೇಳ್ತವ್ರೆ. ಸರ್ ನಮಗೆ ಗ್ಯಾರಂಟಿ ಯೋಜನೆ ಬೇಡ, ನಮಗೆ ಗ್ಯಾರಂಟಿನೇ ಮೋದಿಯವರು. ಆಯ್ತಾ, ನಮಗೆ ಮೋದಿಯವರು ದೇಶ ಕಾಯ್ಬೇಕಂದ್ರೆ ಮೋದಿಯವರೇ ಬೇಕು. ಆಯ್ತಾ, ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಮಕ್ಕಳಿಗಾಗಲಿ ಈಗಿನ ಕಾಲದಲ್ಲ, ಮುಂದಿನ ಪೀಳಿಗೆಗೂ ಮೋದಿಯವ್ರು ಬಂದು ದಾರಿ ತೋರಿಸ್ಕೊಟ್ರೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಮೋದಿಯವ್ರು ಮೊದಲು ಮಾಡಿಕೊಟ್ರೆ. ಆಯ್ತಾ, ಅದಕ್ಕೋಸ್ಕರ ನಮಗೆ ಮೋದಿಯವರೇ ಬೇಕು. ಗ್ಯಾರಂಟಿ ಅವರಿಂದನೇ ನಾವೆಲ್ಲ ಗ್ಯಾರಂಟಿ, ದೇಶಕ್ಕಾಗಿ ಮೋದಿ ಬೇಕು. ಬಿಜೆಪಿಯವರು ಕೂಡ ಗ್ಯಾರಂಟಿ ಯೋಜನೆ ಲಾಭ ಪಡಿತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇಲ್ಲ, ನಾವು ಬಿಜೆಪಿಯವರು ಯಾರು ಗ್ಯಾರಂಟಿ ಯೋಜನೆ ಇವತ್ತರೆಗೂ ಅವ್ರಿಗೆ ತೋರಿಸ್ಕೊಡಕ್ಕೆ ಹೇಳ್ರಿ ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅಣ್ಣ ಬಗ್ಗೆ ಅಕ್ಕಿ ಬರ್ತಿಲ್ಲ, ಕರೆಂಟ್ ಫ್ರೀ. ಅವ್ರು ಏನ್ ಕೊಡ್ತಾರೆ ಸರ್? ನಮಗೆ ಕೊಡೋದು ಅವಾಗಿಂದ ಕೊಡ್ತಾ ಇತ್ತೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಸರ್. ಅವ್ರ ಮನೆಯಿಂದ ಅವ್ರ ಏನಾನ ಕೊಡ್ತಾವ್ರ? ಬಸ್ ಫ್ರೀ ಅಂತ ಅವ್ರ ಮನೆಯಿಂದನೇ ಕೊಡ್ತಾರ? ಗೌರ್ಮೆಂಟ್ ಇಂದ ಕೊಡಕ್ ಅವರೇ ಬೇಕಾ? ಹೆಸರು ತಗೊಳಕ್ ಅವರೇ ಬೇಕಾ ಸಿದ್ದರಾಮಯ್ಯ ಅವರು? ಇಲ್ಲ, ನಮ್ ದುಡ್ಡು ನಮಗ್ ಕೊಡ್ತಾ ಇರೋದು ಅವರು. ನಮ್ಮಿಂದ ಹೇಳ್ತೀವಲ್ಲ, ಮನೇಲಿ ಎಲ್ಲರೂ ತೊಂದರೆಗೆ ಸಿಗಾಕೊಂಡವ್ರ ಹೆಣ್ಮಕ್ಳು, ಎಷ್ಟೋ ಹೆಣ್ಮಕ್ಳು ಸಂಸಾರ ಹಾಳಾಗೋಯ್ತಾ ಐತೆ. ಫಸ್ಟ್ ಅವ್ರು ಕರೆಕ್ಟಾಗಿ ಮುಖ್ಯಮಂತ್ರಿ ಆದ್ರೆ ಅದನ್ನ ಫಸ್ಟ್ ಕಂಟ್ರೋಲ್ ಮಾಡಕ್ ಹೇಳಿ. ಯಾವ ಕ್ಷೇತ್ರ ಮೇಡಮ್? ಎಲ್ಲಿಂದ ಬಂದಿದ್ದೀರಾ? ದಾಸರಳ್ಳಿ ಕ್ಷೇತ್ರ 14ನೇ ವಾರ್ಡಿಂದ ನಾವು ಮಾತಾಡ್ತಾ ಇರೋದು. ಈಗ ಅಲ್ಲಿ ಶೋಭಕ್ಕ ಅವರು ಟಿಕೆಟ್ ಕೊಡ್ತಾರೆ. ಶೋಭಕ್ಕ ಅವ್ರಿಗೆ ಖಂಡಿತ ಹೌದು, ಶೋಭಕ್ಕ ಅವ್ರಿಗೆ ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡ್ತೀವಿ. ದೇಶಕ್ಕೋಸ್ಕರ, ಮೋದಿಗೋಸ್ಕರ ನಾವು ಏನೇ ಬಂದ್ರು ಫೈಟ್ ಮಾಡಕ್ ರೆಡಿ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಸರ್. ಮೋದಿ ಬರ್ತಾ ಇರೋದ್ರಿಂದ ಮೋದಿ ಅಲೆ ಹೆಚ್ಚಾಗಿದೆ. ಹಾಗೆ ನಮ್ಮ BJPಗೆ ಈಗ ಒಳ್ಳೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇರತಕ್ಕಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು ತುಂಬ ಹೃದಯವಂತ ಮನುಷ್ಯ. ಅವರಿಗಾಗಿ ನಾವು ಓಟ್ನ ಯಾಚಿಸ್ತಾ ಇದ್ದೀವಿ. ಹಾಗೆ ಈ ಸಲ ನಮ್ಮ BJPಗೆ ನಿಲ್ತಾ ಇರ್ತಂಥ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಅವರೆಲ್ಲರೂ ತುಂಬ ಒಳ್ಳೆಯ ಒಂದು ಹೃದಯವಂತ ಮನುಷ್ಯ ಆಗಿದ್ದಾರೆ. ನಮ್ಮ BJPಯಲ್ಲಿ ಈಗ ಹೊಸ ಅಲೆ ಎದ್ದಿದೆ. ಆ ಅಲೆನ ನಾವು ಬಿಡದೆ ಈ ಸಲ ಸಕ್ಸಸ್ಫುಲ್ ಆಗಿ ಮುಂದೆ ಸಾಗಿಸ್ತಾ ಇದ್ದೀವಿ. ಮೋದಿ ಬರ್ತಾ ಇರೋದ್ರಿಂದ ಮಳೆ ಕೂಡ ಬರ್ತಾ ಇದೆ, ರೈತರಿಗೆ ಮಳೆ ಕೂಡ ಬಿದ್ದಿದೆ, ಒಳ್ಳೆ ಬೆಳೆ ಕೂಡ ಆಗುತ್ತೆ. ಮುಂದಿನ ದಿನಗಳು ಯಶಸ್ವಿಯಾಗಿ ಸಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಇದೇ ಕಾರಣ ಆಗಿದೆ ಸರ್. ನಾವು ಬೆಂಗಳೂರು ಸೌರ್ತು, ಬೆಂಗಳೂರು ಗ್ರಾಮಾಂತರ. ನಮ್ಮ MLA ಕೃಷ್ಣಪ್ಪ ಅವ್ರ ಕಡೆಯಿಂದ ಬಂದಿರೋದು. ಡಾಕ್ಟರ್ ಮಂಜುನಾಥ್ ಕಡೆಯಿಂದ ನಾವೆಲ್ಲರೂ ಓಟ್ ಚಲಾಯಿಸೋಕ್ಕೆ ಇದು ಮಾಡಿದ್ದೀವಿ. ಇವತ್ತು ಇಷ್ಟು ಜನ ಸೇರಿದ್ದೀವಿ ಅಂದರೆ ನಾವೆಲ್ಲರೂ ಮೋದಿ ಫೇವರು. ಅದರಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಒಗ್ಗಟ್ಟಿಂದ ಒಂದು ಮನಸ್ಸಿಂದ ಬಂದಿದ್ದೀವಿ. ಖಂಡಿತವಾಗ್ಲೂ ಮೋದಿ ಸರ್ಕಾರ ನೆಕ್ಸ್ಟ್ ಬರುತ್ತೆ. ವೋಟ್ ಫಾರ್ BJP, ನೆಕ್ಸ್ಟ್ ಮೋದಿಜಿ ಅವರ ಕೃತಜ್ಞತೆ. ಬೆಂಗಳೂರು ಗ್ರಾಮಾಂತರದಿಂದ ಕೃಷ್ಣಪ್ಪ ಅವರು, ಬೆಂಗಳೂರು ಸೌತು. ಇವತ್ತು ಮೋದಿಯವರ ಅಲೆ ಹೆಂಗಿದೆ ಅಂತ ಹೇಳಿದ್ರೆ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮೀಡಿಯಾದವರಿಗೆ. ಸೊ ಇವರೆಲ್ಲ ವಾಲಂಟ್ರಿಯಾಗಿ ಬಂದಿರುವಂಥದ್ದು. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 100% ಏನಂತ ಖಾಲಿ ಚೊಂಬು ಯಾರು ಕೊಡ್ತಾರೆ ಅಂತ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಆಕ್ಚುಲಿ ಎಲೆಕ್ಷನ್ ಆದ್ಮೇಲೆ ಭಯ ಇದೆ ಅವರಿಗೆ, ಭಯ ಬಂದ್ಬಿಟ್ಟಿದೆ. ಸೊ ಚೊಂಬು ಕೊಡ್ತಾರೆ, ಬಿಂದನೆ ಕೊಡ್ತಾರೆ. ಸೊ ಹಂಗಾಗಿ ಪ್ರತಿಭಟನೆ ಮಾಡ್ತಾರೆ. ಹಂಗಾಗಿ ನೋಡಿ, ಎಕ್ಸಾಂಪಲ್ 1 ವರ್ಷದಿಂದ ಮಳೆ ಬಂದಿಲ್ಲ. ಇವತ್ತು ಮೋದಿಜಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂತುರಿ ಹನಿ ಹಾಕಿದೆ, ಮಳೆ ಬಂದಿದೆ. ಸ್ವಾಗತ ಮಳೆರಾಯನೇ ಕೊಡ್ತಿದ್ದಾನೆ ಅಂದ್ರೆ ಹಂಗಾಗಿ ಅವ್ರಿಗೆ ಭಯ ಬಂದಿದೆ. ಭಾರತ್ ಮಾತಾ ಕಿ ದಾಸರಳ್ಳಿಯಿಂದ ಬಂದಿರೋದು. ಶೋಭಾಕರ್ ಅಂತ ಇರೋದು. ಮುನ್ರಾಜಣ್ಣ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ. BJPಯಿಂದ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಮೋದಿಜಿ ಬೇಕು. ಬಂದಿದ್ವಿ. ಕರ್ನಾಟಕ ಸರ್ಕಾರದವರು ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರುವಂತ ಈ ಫ್ರೀ ಸ್ಕೀಮು ಕೇವಲ ವಿಧಾನಸಭೆಗೆ ಮಾತ್ರ ಕೊಟ್ಟಿದ್ದವರು, MP ಎಲೆಕ್ಷನ್ಗಲ್ಲ. ಹಂಗಾಗಿ ಪ್ರತಿಯೊಬ್ಬರು ತಿಳ್ಕೊಂಡು ಕರೆಕ್ಟಾಗಿ ಮೋದಿಗೆ ವೋಟ್ ಮಾಡಿ ಈ ದೇಶವನ್ನು ಕಾಪಾಡಬೇಕಂತದ್ದು ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ನಾನು ಬೇಡ್ತಾ ಇದ್ದೀನಿ. ಈಗ ರಾಹುಲ್ ಗಾಂಧಿಯವರು ಕೂಡ ಗ್ಯಾರಂಟಿಗಳ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ. ಅದೆಲ್ಲ ಸುಳ್ಳು. ರಾಹುಲ್ ಗಾಂಧಿ ಹೇಳೋದು ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಅವ್ರು ಮಾಡಿರುವಂಥ ಪ್ರಣಾಳಿಕೆ ಪ್ರತಿಯೊಂದು 0, ಪ್ರತಿಯೊಂದು 0. ಅದು ಯಾವ್ದು ನಡೆಯೋದಿಲ್ಲ. ಇಡೀ ದೇಶನ ತಗೊಂಡೋಗಿ ಅರೇಬಿಯಾ ಸಮುದ್ರದಲ್ಲಿ ತಳ್ಳಿಬಿಡ್ತಾರೆ. ಅವ್ರೇನಾದ್ರೂ ಅಧಿಕಾರಕ್ಕೆ ಬಂದ್ಬಿಟ್ರೆ. ಇದು ಪಕ್ಕ ಸುಳ್ಳು, ಅವ್ರದ್ದೆಲ್ಲ ಪಕ್ಕ ಡಂಬಲ್. ಇಲ್ಲೇ ಬೆಂಗಳೂರು ಸೌತಿಂದ ನಾವು ಯಾವಾಗೂ BJPಗೆ ವೋಟ್ ಮಾಡೋದು. ನಮಗೆ ಮೋದಿಜಿ ಅವರು ಬೇಕು. ನಮ್ಮ ಏರಿಯಾದಿಂದ ಸಪ್ತಗಿರಿ ಗೌಡ PC ಮೋಹನ್ ನಿಂತ್ಕೊಂತವ್ರೆ. ನಮ್ಮ ಬೆಂಬಲ ಯಾವ್ದಿರೋ PC ಮೋಹನ್, ಸಪ್ತಗಿರಿ ಗೌಡ ಅವ್ರಿಗೆ. ಕಾಂಗ್ರೆಸ್ ಅವ್ರು ಏನೇ
ಆಶ್ವಾಸನೆ ಕೊಟ್ಟರು, ಅವ್ರು ಗೆಜೆಗೋಸ್ಕರ ಮಾಡ್ತಾವ್ರೆ. ಕಾಂಗ್ರೆಸ್ ಸಪೋರ್ಟ್ ಯಾವತ್ತಿರೋ ಮುಸ್ಲಿಮ್ಸ್ ಅವ್ರಿಗೆ. ನಾವು ಮುಸ್ಲಿಮ್ ಸಪೋರ್ಟ್ ಮಾಡಲ್ಲ, ನಾವು ಹಿಂದೂ ಸಪೋರ್ಟ್ ಮಾಡ್ತೀವಿ. ನಮಗೆ ಮೋದಿಜಿನೇ ಬೇಕು. ಮೋದಿಜಿಗೆ ಜೈ ಭಾರತ್ ಮಾತಾ ಕಿ ಜೈ. ಹೇಳಕ್ ಇಷ್ಟಪಡ್ತಾರೆ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ, ಬೀದಿಗಿಳಿದು ಖಾಲಿ ಚಂಬಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಏನಕ್ಕೆ ಸರ್? ಗ್ಯಾರಂಟಿ ಮೋದಿ ಅವರು ಏನೂ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಮೋದಿಯವ್ರು ಕೊಡ್ತಾರೆ ಇದ್ದಾರೋ ಇಲ್ಲವೋ ಅನ್ನೋದು ಪ್ರತಿಯೊಬ್ಬ ನಾಡಿನ ಜನತೆಗೆ ಗೊತ್ತಿದೆ. ನಮ್ಮ ಹಿಂದೂ ದೇಶದಲ್ಲಿ ಎಲ್ಲ ಜಾತಿ ಸಮುದಾಯ ಬಿಟ್ಟು ಪ್ರತಿಯೊಂದು ಧರ್ಮ ವರ್ಗದವರಿಗೂ ಮೋದಿಯವರು ಏನು ಮಾಡಿದ್ದಾರೆ, ಮುಂದೆ ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಯಾವ ತಾರತಮ್ಯ ಮಾಡಿಲ್ಲ. ಆದರೆ ಅವರು ಗ್ಯಾರಂಟಿಗಳು ಇಲ್ಲಿ ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಯಾವುದೂ ನಡೆಯಲ್ಲ. ಒಂದು ದೇಶ ಸುಭಿಕ್ಷವಾಗಿ ಮುಂದುವರಿಬೇಕಂದ್ರೆ ಯಾವ ಗ್ಯಾರಂಟಿ ಇಟ್ಕೊಂಡ್ರು ಅದು ನಡೆಯೋದಿಲ್ಲ. ಮೋದಿ ಅವರಿಗೋಸ್ಕರ ಪ್ರತಿಯೊಬ್ಬನು ಇಲ್ಲಿ ಯಾರು ಪೇಮೆಂಟ್ ಗಿರಾಕಿಗಳು ನಾವು ಬಂದಿಲ್ಲ, ಸ್ವ ಇಚ್ಛೆಯಿಂದ ನಾವು ಇಲ್ಲಿ ಭಾಗವಹಿಸಿದ್ದೀವಿ. ಮೋದಿಜಿಗೋಸ್ಕರ, ನಮ್ಮ ಕ್ಯಾಂಡಿಡೇಟ್ಗೋಸ್ಕರ, ಅವರು ಜನತೆಗೋಸ್ಕರ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಮೋದಿ ಮೇಲೆ ಭರವಸೆ ಇಟ್ಟು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ದೇಶನ ಸುಭಿಕ್ಷವಾಗಿಡ್ತಾರೆ. ನಮ್ಮದು ಬೆಂಗಳೂರು ಗ್ರಾಮಾಂತರ. ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಅವರು ಗೆದ್ದು ಬರ್ತಾರೆ. ಪ್ರತಿಯೊಬ್ಬರ ಮನದಲ್ಲಿಯೂ ಅವರು ಹೃದಯವಂತಿಕೆಯಿಂದ ಅವರ ಜನ ಮೆಚ್ಕೊಂಡಿದ್ದಾರೆ. ಆದ್ದರಿಂದ ಅವ್ರು ಗೆದ್ದೇ ಬರ್ತಾರೆ. ಮೋದಿಯವರ ಒಂದು ಅಲೆ ಆ ರೀತಿ ಇದೆ. DK ಶಿವಕುಮಾರ್ ಅವರು ಈ ಬಾರಿ ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ತೊಡ್ಲಿ ಸರ್, ಅವರು ತೊಡ್ಲಿ. ಹಿಂದೆ ಏನು ಮಾಡಿದ್ದಾರೆ ಅವರು ನಾವು ನೋಡಿದ್ದೀವಿ. ಇವಾಗ ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಡಿಫ್ರೆನ್ಸ್ ಇಷ್ಟೇಯ. ಒಬ್ಬ ಹೃದಯವಂತ ಬರೋದಕ್ಕೂ ಮುಂದೆ ಅವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕೂ ನಾವು ಅವ್ರ ಮೇಲೆ ಏನು ಯಾವುದೇ ಥರದವಾದ ನೆಗ್ಲೆಕ್ಷನ್ಸ್ ನಾವು ಹೇಳೋದಿಲ್ಲ. ನಾವು ಈ ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಅವರು 100% CN ಮಂಜುನಾಥ್ ಗೆದ್ದೇ ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರ ನಮಗೆ ಭರವಸೆ ಇದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೋದಿಜಿ ಅವರು ಬಂದೇ ಬರ್ತಾರೆ, ಮಂಜುನಾಥ್ ಸಾರು ಬಂದೇ ಬರ್ತಾರೆ. ಆದ್ದರಿಂದ ಜೈ ಮೋದಿಜಿ, ಜೈ ಮೋದಿಜಿ ಅಂತ 100 ಸಲ ಹೇಳ್ತೀವಿ. ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ನಾವು ಮಲ್ಸಂದ್ರ ಪಿಂಡದಾಸರಳ್ಳಿ. ನಾವು ಆಚಾರ್ಯ ಶಿಲ್ಪಿಗಳು. ನರೇಂದ್ರ ಮೋದಿ ಅಂದರೆ ನಮಗೆ ದೇವರಿದ್ದಂಗೆ. ದೇವರಿಗೆ ಒಂದು 100 ಇದ್ದರೆ ಅವ್ರಿಗೆ ಒಂದು 80% ನಾವು ಪೂಜೆ ಮಾಡ್ತೀವಿ. ನಾವು ನರೇಂದ್ರ ಮೋದಿ ಹಿಂದೆ ನಮ್ಮ ದೇವರಿದ್ದಂಗೆ. ನೋಡಿ, ಎಲ್ಲೂ ಇಲ್ಲ, ಮಳೆ ಎಲ್ಲ ಬಂದಿದೆ. ಮೋದಿ ಅವರು ಏನೋ ಕೆಲಸ ಮಾಡಿಲ್ಲ ಅಂತ ಯಾರು ಸ್ವಾಮಿ ಹೇಳಿದವರು? ಇವ್ರು ಏನು ಕೆಲಸ ಮಾಡಿದ್ದಾರೆ? 60 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ? ಇವರೇ ಗೆದ್ದಿದ್ದಾರೆ. ಬರೀ 10 ವರ್ಷದಲ್ಲಿ ಇಡೀ ವಿಶ್ವದಲ್ಲೇ ಏನು ಮಾಡದೇ ಇರೋಂಥ ಕೆಲಸ ಮಾಡಿದ್ದಾರೆ. ಇವರು 60 ವರ್ಷದಿಂದ ಇದ್ದು ಒಂದು ಪಾಕಿಸ್ತಾನನೂ ನೋಡೋಕ್ಕಾಗಿಲ್ಲ. ಇವ್ರಿಗೆ ಯಾರನ್ನೂ ಒಂದು ಮಾತಾಡ್ಸೋಕ್ಕಾಗಿಲ್ಲ. 69 ದೇಶನೂ ಇವರು ಸೈ ಅನ್ಸ್ಕೊಂಬಂದಿದ್ದಾರೆ. ಯಾರೋ ಇಬ್ಬರು ಕೇಡಿಗಳು ಹಿಂಗಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. 60-70 ವರ್ಷದಲ್ಲಿ 50 ಲಕ್ಷ ಸಾಲ ಇತ್ತು, 200 ಲಕ್ಷ ಆಗಿದೆ ಅಂತ ಹೇಳ್ತಾರೆ. ಯಾರು? ಸಿದ್ದರಾಮಯ್ಯನವರು. ಎಷ್ಟು ಕೋಟಿ ಇದೆ ಅಂತಾರೆ? ಇರಿ ಎಷ್ಟು ಸಾಲ? 200 ಲಕ್ಷ ಆಗಿದೆ. 200 ಲಕ್ಷ. ಅವ್ರು ಮಾಡಿರೋದು ಎಷ್ಟು ಗೊತ್ತಾ? 50 ಲಕ್ಷದಷ್ಟು ಲಾಭ ಮಾಡಿದ್ದಾರೆ. ಜನಗಳೆಲ್ಲ ಇವತ್ತು ಮೆಟ್ರೋ, ಟ್ರೈನು, ಪ್ಲೈನು ಎಲ್ಲದರಲ್ಲೂ ಓಡಾಡ್ತಾರೆ. ರಾಮ ಮಂದಿರ, ಅಯೋಧ್ಯೆ ಎಲ್ಲ ಮಾಡಿದ್ದಾರೆ. ದೇವಸ್ಥಾನಕ್ಕೂ ಒಂದು ಇದು ಕೊಟ್ಟಿದ್ದಾರೆ. ನೋಡ್ರಿ, ಅವ್ರು ಬರ್ತಾ ಇದ್ದಾರೆ. ಮಳೆ ಬಂದಿದೆ, ನೆನ್ನೆ ಕೂಡ ಬಂತು, ಇವತ್ತು ಬಂದಿದೆ. ದಾಸರಳ್ಳಿಯಿಂದ ಬಂದಿದ್ದೀರಾ? ಹೌದು. ಪ್ರೊಫೆಸರ್ ಎಲೆಕ್ಷನ್ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಶೋಭಕ್ಕ ಅವರು ಇದ್ದಾರೆ. ಹೌದು, ಶೋಭಕ್ಕರ್ ಅವ್ರು ಈ ಸಲ ಗೆಲ್ತಾರೆ. ಶೋಭಕ್ಕ ಅವರು ಉಡುಪಿಯಿಂದ ಇಲ್ಲಿ ಬಂದವ್ರೆ. ಇಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ವಾ ಅಂತ? ಕ್ಯಾಂಡಿಡೇಟ್ ಇದ್ರು. ಇವರು ಸದಾನಂದ ಗೌಡ್ರು ಇದ್ರು. ಅವ್ರು 4-5 ವರ್ಷದಿಂದ ಇದ್ದಾರೆ. ಇವರು ಒಂದ್ಸಲ ಬರಲಿ ಅಂತ ಒಂದು ಆಸೆ ಅಷ್ಟೇ, ಬೇರೆ ಏನಿಲ್ಲ. ನಾವು ಶೋಭಾಕರ್ ರಾಣಿನೂ ಹಾಕ್ತೀವಿ, ಆಮೇಲೆ ನರೇಂದ್ರ ಮೋದಿ ಅವ್ರನ್ನೂ ಹಾಕ್ತೀವಿ. ನಮ್ಮ ಮೋದಿಜಿ ಅವ್ರಿಗೂ ಹಾಕ್ತೀವಿ. ಮತ್ತೊಮ್ಮೆ ಮೋದಿ ಅಂತೀರಿ? ಹೌದು, ಮೋದಿಜಿ ಅವ್ರಿಗೂ ಹಾಕ್ತೀವಿ. ನಾವು ಆಚಾರ್ಯ ಶಿಲ್ಪಿಗಳು. ನೋಡಿ, ಆಲ್ ರೌಂಡ್ ಕರ್ನಾಟಕ ಅಲ್ಲ, ಇಂಡಿಯಾ ಜಗತ್ತಿಗೆ ತೋರಿಸ್ತೀವಿ ನಾವು. ಕಲ್ಲಿನ ಕೆಲಸ ಮಾಡಿರೋರು ನಮ್ಮ ದೊಡ್ಡಪ್ಪನ ಮಕ್ಕಳು. ಕಲ್ಲಿನ ಕೆಲಸ ಮಾಡಿರೋರು ಅರುಣ ಯೋಗಿ ನಮ್ಮವರು. ಅವರು ನೋಡಿ ಎಲ್ಲ ಮಾಡಿದೀವಿ, ಒಂದೇ ಅಲ್ಲ. ನೋಡಿ ಎಲ್ಲ ಕೆಲಸ ಮಾಡಿ ಎಷ್ಟು ಬರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.